ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಗ್ರೂಪ್ ಬಿ ಎಕ್ಸಾಮ್ಸ್, ವೇರಿಯಸ್ ಎಕ್ಸಾಮ್ಸು 18ನೇ ತಾರೀಕು 19ನೇ ತಾರೀಕಿಂದ ಚಾಲು ಆಗಲಿದೆ. ಅಂದ್ರೆ ಲೈಕ್ ಡೈರೆಕ್ಟ್ ಏನ್ ಎಕ್ಸಾಮ್ಸ್, MCQ ಸೀರೀಸ್ ಎಕ್ಸಾಮ್ಸ್ ಇರ್ಬೋದು, ಲೈಕ್ ಪೇಪರ್ 1 ಇರ್ಬೋದು, ಪೇಪರ್ 2 ಇರ್ಬೋದು, ಕನ್ನಡ ಎಕ್ಸಾಮ್ಸ್ ಇರ್ಬೋದು, ಇದೆಲ್ಲ ಶುರು ಆಗಲಿದೆ. ಇವತ್ತು ನಾವು ಒಂದು ಶಾರ್ಟ್ ವಿಡಿಯೋ, ವೆರಿ ಶಾರ್ಟ್ ಇರುತ್ತೆ, ಜಸ್ಟ್ ಕೊನೆ ತನಕ ಕೇಳಿಸ್ಕೊಳ್ಳಿ. ಯಾರೆಲ್ಲ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಿಕಾಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ನಿಮಗೆ ಎಕ್ಸಾಮ್ಗೆ ಕ್ರ್ಯಾಕ್ ಮಾಡೋಕ್ಕೆ ಬೇಕಾಗಿರೋಂತಹ ಕೀ ಪಾಯಿಂಟ್ಸ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಹಾಗೂ ನಿಮಗೆ ಪ್ರಾಕ್ಟೀಸ್ಗೂ ಸಹ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದೀವಿ. ಸೊ ಗೈಸ್, ಇವತ್ತು ನಾವು ಪ್ರಿಪರೇಷನ್ ಸ್ಟ್ರಾಟಜಿ ವಿತ್ ರೆಸ್ಪೆಕ್ಟ್ ಟು ದ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ ನೀವೇನೆಲ್ಲ ಏನ್ ತಯಾರಿ ಮಾಡ್ತಾ ಇದ್ದೀರಾ, ಲೈಕ್ ಆಲ್ರೆಡಿ ಪ್ರಿಪೇರ್ ಆಗಿರ್ಬೋದು, ಲೈಕ್ ಜನರಲ್ ಸ್ಟಡೀಸ್ ಪೇಪರ್ ಇರ್ಬೋದು, ಸ್ಪೆಸಿಫಿಕ್ ಪೇಪರ್ ಇರ್ಬೋದು, ಪ್ರಿಪೇರ್ ಆಗಿರ್ತೀರಾ, ಕೆಲವೊಬ್ರು ಪ್ರಿಪೇರ್ ಆಗಿರ್ತೀರಾ, ಕೆಲವೊಬ್ರು ಇನ್ನೂ ಪ್ರಿಪೇರ್ ಆಗಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ. ಬಟ್ ಜನರಲ್ ಸ್ಟಡೀಸಿಗೆ ಮಾತ್ರ 18, 19ನೇ ತಾರೀಕು, 18ನೇ ತಾರೀಕು ಕನ್ನಡ ಎಕ್ಸಾಮ್ ಏನಿದೆ, 19th ಈಸ್ ಯುವರ್ ಜನರಲ್ ಪೇಪರ್, ರೈಟ್? ಜನರಲ್ ಸ್ಟಡೀಸ್ ಪೇಪರ್ 19ನೇ ತಾರೀಕಿದೆ. ಸೊ ಆ 19ನೇ ತಾರೀಕು ಪೇಪರ್ಗೆ ಏನೆಲ್ಲ ಟಾಪಿಕ್ಸ್ ಕೊಟ್ಟಿದ್ದಾರೆ ಅಂಡ್ ಆ ಟಾಪಿಕ್ಸ್ನ ಯಾವ್ದ ಮೇಲೆ ನೀವು ಜಾಸ್ತಿ ಸ್ಟ್ರೆಸ್ ಮಾಡಬೇಕು, ಯಾವ್ದ್ರ ಮೇಲೆ ಕಡಿಮೆ ಮಾಡಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಯಾವ ಟಾಪಿಕ್ಸ್ನ ನೀವು ಓದಬಾರ್ದು ಅದು ಸಹ ಡಿಸ್ಕಸ್ ಮಾಡುವ. ನೋಡಿ, ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಇರ್ಬೋದು, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, BBMP ಇಂಡಸ್ಟ್ರಿಯಲ್ ಬಾಯ್ಲರ್ಸ್ ಅಂಡ್ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಬ್ರಾಂಚ್ ಏನೆಲ್ಲ ಪೋಸ್ಟ್ ಅಂಡ್ ಪೊಸಿಷನ್ಸ್ ಇದಾವೆ, ಅವ್ರಿಗೆಲ್ಲರಿಗೂ ಸಹ ಜನರಲ್ ಸ್ಟಡೀಸ್ ಪೇಪರ್ ಆಸ್ ವೆಲ್ ಆಸ್ ಸ್ಪೆಸಿಫಿಕ್ ಪೇಪರ್ ವಿ ವಿಲ್ ಸ್ಪೀಕ್ ಓನ್ಲಿ ಅಬೌಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್, ವೇರ್ ಆಸ್ ರೆಸ್ಟ್ ಆಫ್ ದಿ ಪೇಪರ್ಸ್ ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ಇರೋದ್ರಿಂದ ಐ ವೋಂಟ್ ಡಿಸ್ಕಸ್ ಮಚ್, ಬಿಕಾಸ್ ದಿಸ್ ಇಸ್ ಅ ವೆರಿ ಡಿಫರೆಂಟ್ ಪೋಸ್ಟ್. ಫಾರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ವೆರಿ ಡಿಫರೆಂಟ್ ಪೋಸ್ಟ್. ಸೊ ಹಾಗಾಗಿ ಇದಕ್ಕೆ ಮಾತ್ರ ನಾವು ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಪ್ರಿಪರೇಷನ್ ಸ್ಟ್ರಾಟಜಿ ಫಾರ್ ಜನರಲ್ ಸ್ಟಡೀಸ್ಗೆ ಬಂದಾಗ, ಸೊ ವೆನ್ ವಿ ಡಿಸ್ಕಸ್ ಅಬೌಟ್ ಜನರಲ್ ಸ್ಟಡೀಸ್ ಅಲ್ಲಿ ಅವ್ರು ಕೊಟ್ಟಿರೋಂತಹ ಟಾಪಿಕ್ 7 ಟಾಪಿಕ್ಸ್, 1 2 3 4 5 6 7 ಟಾಪಿಕ್ಸ್ ಏನೆಲ್ಲ ಕವರ್ ಮಾಡುತ್ತೆ ನೋಡಿ ಗೈಸ್. ಕರೆಂಟ್ ಅಫೈರ್ಸ್ ಕೊಟ್ಟಿದ್ದಾರೆ. ಕರೆಂಟ್ ಅಫೈರ್ಸ್ ಸರ್ ಎಷ್ಟು ತಿಂಗಳು ಓದಬೇಕು ಅಂತ ತುಂಬಾ ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ, ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ವಾಟ್ ಐ ವಾಂಟ್ ಟು ಸ್ಟ್ರೆಸ್ ಹಿಯರ್ ಈಸ್, ಕರೆಂಟ್ ಅಫೈರ್ಸ್ ನ 8 ಮಂತ್ಸ್ ತನಕ ಓದಿ, ಮಿನಿಮಮ್ 8 ಮಂತ್ಸ್. ಓಕೆ, ಮಿನಿಮಮ್ 8 ಮಂತ್ಸ್ ಓದಿ. 8 ಮಂತ್ಸ್ ಅಂತಂದ್ರೆ ಎಲ್ಲಿಂದ, ಡಿಸೆಂಬರ್ ಬಿಫೋರ್ 8 ಮಂತ್ಸ್ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ಳಿ. ಜನರಲ್ ಸೈನ್ಸ್, ನೋ ನೀಡ್ ಟು ಟೆಲ್ ಮಚ್ ಹಿಯರ್. ಇಲ್ಲಿ ಜನರಲ್ ಸೈನ್ಸ್ ಅಲ್ಲೂ ಫಿಸಿಕ್ಸ್, ಬಯಾಲಜಿ, ಓಕೆ, ಬಾಟ್ನಿ ಇರ್ಬೋದು, ಜೂಲಜಿ ಇರ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಕೀ ಪಾಯಿಂಟ್ಸ್ ನೀವು ಆಲ್ರೆಡಿ ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡಿರ್ತೀರಾ, ಇಲ್ಲ ಮಾಡಿಲ್ಲ ಅಂದಲ್ಲಿ ಲೂಸೆಂಟ್ ಬುಕ್ ನ ಆಲ್ರೆಡಿ ಓದಿರ್ತೀರಾ. ಸೊ ನೋ ನೀಡ್ ಟು ವರಿ. ಸೊ ಇಲ್ಲ ವೆರೈಟೀಸ್ ಆಫ್ ಬುಕ್ಸ್ ನೀವು ಪರ್ಚೇಸ್ ಮಾಡಿ ಸ್ಟಡಿ ಮಾಡಿರ್ಬೋದು. ಸೊ ಜನರಲ್ ಸೈನ್ಸ್ ಅಂತಂದ್ರೆ ಅದರಲ್ಲಿ ಏನು ಜಾಸ್ತಿ ಇಲ್ಲ. ಸೊ NCERT ಬುಕ್ಸ್ ಓದಿದ್ರು ಸಹ ತೊಂದರೆ ಇಲ್ಲ, ನೀವು ಮಾಡ್ತೀರಾ. ಓಕೆ, NCERT 8 to 12. ಓಕೆ, and then history and geography of Karnataka. ಇದು very 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 important guys. History and geography of Karnataka and history of India and geography of India. ಸೊ ಇವೆರಡು ಏನಿದೆ ಅಲ್ಲ, ಹಿಸ್ಟ್ರಿ ಇಂಡಿಯಾ ಮತ್ತು ಕರ್ನಾಟಕದು ಹಾಗೂ ಈ ಜಿಯೋಗ್ರಫಿ ಇಂಡಿಯಾ ಅಂಡ್ ಕರ್ನಾಟಕದು ಕಂಪಲ್ಸರಿ ನೀವು ಇದರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕಾಗುತ್ತೆ. ಇದು ನಿಮಗೆ ಸ್ಟ್ಯಾಟಿಕ್ ತರ ಇರುತ್ತೆ, ಜಾಸ್ತಿ ಕನ್ಫ್ಯೂಸಿಂಗ್ ಇರಲ್ಲ. ಕರೆಂಟ್ ಅಫೇರ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಒಂದು ತಿಂಗಳು ಹೆಚ್ಚು ಕಡಿಮೆ ಆದ್ರೂ ಸಹ ಏನು ಕೆಲವೊಂದು ಮಿಸ್ ಆಗ್ಬೋದು. ಬಟ್ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿನಲ್ಲಿ ಮಾತ್ರ ಮಿಸ್ ಮಾಡಬೇಡಿ, ಯಾಕಂದ್ರೆ ಇದು ಒಳ್ಳೆ ಸ್ಕೋರಿಂಗ್ ಟಾಪಿಕ್ ಆಗಿರುತ್ತೆ. ಓಕೆ, ಅಂಡ್ ಸೋಷಿಯಲ್ ಸೈನ್ಸ್ ಈಸ್ ಆಲ್ಸೋ ಎ ಜನರಲ್ ಸಬ್ಜೆಕ್ಟ್. ಅಂಡ್ ದೆನ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಜನರಲ್ ನಾಲೆಡ್ಜ್ ರಿಲೇಟೆಡ್ ಟು ದ ಜನರಲ್ ಇಂಟೆಲೆಕ್ಚುಯಲ್ ಅಬಿಲಿಟಿ. ಸೊ ಇಂಟೆಲೆಕ್ಚುಯಲ್ ಅಬಿಲಿಟಿ ಅಂತ ಬಂದಾಗ ನಿಮ್ಗೆ ಕೆಲವು ಅನಾಲಿಟಿಕಲ್ ರಿಲೇಟೆಡ್ ಕ್ವಶನ್ಸ್ ಇರುತ್ತವೆ. ಇದನ್ನ ಕೇಳಿದರೆ ಸರ್ ಯಾವ ತರ ಇರುತ್ತೆ ಏನಂತ. ಸೊ ಅನಾಲಿಟಿಕಲ್ ಕ್ವಶನ್ಸ್ ನ ನಾವು ಒಂದು ಫ್ರೀ ಮಾಕ್ ಟೆಸ್ಟ್ ಅಂತ ಕೊಡ್ತಾ ಇದೀವಿ. ಲೈಕ್ ಫಾರ್ GS ಪೇಪರ್ಗೆ ಮಾಕ್ ಟೆಸ್ಟ್ ಪೇಪರ್ ಅಂತ ಹೇಳ್ಬಿಟ್ಟು ಫ್ರೀ GS ಮಾಕ್ ಟೆಸ್ಟ್ ಪೇಪರ್ ನಾಳೆ ಮಧ್ಯಾಹ್ನ 2 ಗಂಟೆಗೆ 8ನೇ ತಾರೀಕು ರಿಲೀಸ್ ಆಗಲಿದೆ. ನಮ್ಮ ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. OTP ಬರುತ್ತೆ, ವೆರಿಫೈ ಮಾಡ್ಕೊಂಡಿದ ನಂತರ
ನೀವು ಫ್ರೀ ಮಾಕ್ ಟೆಸ್ಟ್ನ 2 ಗಂಟೆಗೆ ಚಾಲು ಆಗುತ್ತೆ, ಅವಾಗ ತಗೊಳ್ಳಿ ಗೈಸ್. ಮರಿದೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರಿ, ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಯೂನಿಟ್, ಈ ಪಾಯಿಂಟ್ ಅಂಡ್ ಈ ಪಾಯಿಂಟ್ ಈಸಿಯಾಗಿ ಸ್ಕೋರ್ ಮಾಡೋಂತಹ ಪಾಯಿಂಟ್ಸ್. ಅಂಡ್ ದೆನ್ ದಿಸ್ ಜನರಲ್ ಸೈನ್ಸ್ ಅಂಡ್ ಕರೆಂಟ್ ಅಫೇರ್ಸ್, ಈ 4 ಏನಿದೆ ಅಲ್ಲ, ಕೀ ಗೇಮ್ ಚೇಂಜರ್ ಅಂತ ಕರಿಬಹುದು. ಏನು ಕೀ ಗೇಮ್ ಚೇಂಜರ್ಸ್ ಆಫ್ ದಿ ಜನರಲ್ ಸ್ಟಡೀಸ್ ಪೇಪರ್. ಸೊ ಇಲ್ಲಿ ಇಂಟೆಲೆಕ್ಚುಯಲ್ ಅಬಿಲಿಟಿನೆಲ್ಲ ಅನಾಲಿಟಿಕಲ್ ಇರುತ್ತೆ, ರೀಸನಿಂಗ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ. ಅಂಡ್ ಕೆಲವು ಕ್ಯಾಲ್ಕುಲೇಷನ್ಸ್ ಓರಿಯೆಂಟೆಡ್ ಇರ್ತವೆ, ಲೈಕ್ ಪ್ರಾಫಿಟ್ಸ್ ಅಂಡ್ ಲಾಸ್ ಇರ್ಬೋದು, ಸ್ಪೀಡ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಇರ್ಬೋದು, ಟೈಮ್ ರಿಲೇಟೆಡ್ ಇರ್ಬೋದು. ಓಕೆ. ಹಲವಾರು ಮಿಕ್ಸರ್ ಅಂಡ್ ಅಲಿಗೇಷನ್ಸ್ ಮತ್ತೆ ಸಿಲೋಲಾಗಿಸಮ್ಸ್, ಈ ತರ ರೀಸನಿಂಗ್ ಮತ್ತೆ ಕೆಲವು ಅರ್ಥಮ್ಯಾಟಿಕ್ ಅಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಅನಾಲಿಟಿಕಲ್ ಇದನ್ನ ಕವರ್ ಮಾಡ್ಕೊಳ್ಳಿ. ಬೇಸಿಕ್ ಬೇಸಿಕ್ ಟಾಪಿಕ್ಸ್, ಜಾಸ್ತಿ ಡೀಪ್ ಏನು ಹೋಗ್ಕೋಬೇಡಿ, ಬೇಸಿಕ್ ಬೇಸಿಕ್ ಟಾಪಿಕ್ಸ್ನ ಮೇಲೆ ಮೇಲೆ ಕಣ್ಣು ಆಡಿಸಿ. ಓಕೆ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು, ಯಾವುದು ಮಿಸ್ ಮಾಡೋ ಥರ ಇಲ್ಲ. ರೀಸನಿಂಗು ಕಂಪಲ್ಸರಿ ಬಂದೇ ಬರುತ್ತೆ. ಅಂಡ್ ಅನಾಲಿಟಿಕಲ್ ಅಲ್ಲಿ ನಿಮಗೆ ಒಂದು ರೌಂಡ್ ಅರೇಂಜ್ಮೆಂಟ್ಸ್ ಇರ್ಬೋದು. ಓಕೆ. ಅಂಡ್ ದೆನ್ ಸಿಲೋಲಾಗಿಸಮ್ ಇರ್ಬೋದು, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇರ್ಬೋದು, ಅಂಡ್ ದೆನ್ ಟೈಮ್ ಡಿಸ್ಟೆನ್ಸ್ ಇರ್ಬೋದು, ಮಿಕ್ಸರ್ ಅಂಡ್ ಅಲಿಗೇಷನ್ಸ್, ಪ್ರಾಫಿಟ್ ಅಂಡ್ ಲಾಸು, ಟೈಮ್ ಡಿಸ್ಟೆನ್ಸು ಹಾಗೂ ಶೇರ್ಸ್ ಇರ್ಬೋದು. ಓಕೆ. ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ಸ್ನ ಸ್ವಲ್ಪ ಫೋಕಸ್ ಮಾಡಿ. ಅಂಡ್ ದೆನ್ ಪ್ರೊಬಬಿಲಿಟಿ ವೆರಿ ಇಂಪಾರ್ಟೆಂಟ್, ಪ್ರೊಬಬಿಲಿಟಿ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಎ ಪಿ ಜಿ ಪಿ ಎಚ್ ಪಿನೂ ಸ್ವಲ್ಪ ಲೈಟಾಗಿ ನೋಡ್ಕೊಳ್ಳಿ. ಸೊ ಎ ಪಿ ಜಿ ಪಿ ಎಚ್ ಪಿನಲ್ಲಿ ಎ ಪಿ ಅಂಡ್ ಜಿ ಪಿ ಅರಿಥ್ಮ್ಯಾಟಿಕ್ ಪ್ರೋಗ್ರೆಷನ್ ಅಂಡ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಸ್ವಲ್ಪ ನೋಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಬೇಸ್ಡ್ ಬರುತ್ತೆ, ಮತ್ತು ಪ್ರಾಬಬಿಲಿಟಿ ಮಾತ್ರ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಗೈಸ್. ಪ್ರಾಬಬಿಲಿಟಿ ಓಕೆ, ಪ್ರಾಬಬಿಲಿಟಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಂಡ್ ಇದಾದ ನಂತರ ಕೆಲವು ಜಡ್ಜಿಂಗ್ ಬೇಸ್ಡ್ ಇರ್ತವೆ. ಸೊ ಇದ್ರ ಜೊತೆಯಲ್ಲೇ ಇದರಿಂದ ಎಷ್ಟು ಕ್ವಶನ್ಸ್ ಬರ್ಬೋದು. ಸೊ ಇಲ್ಲಿ ಕೊಟ್ಟಿರೋದು 7 ಯೂನಿಟ್ ಕೊಟ್ಟಿದ್ದಾರೆ. ಸೊ 7 ಯೂನಿಟ್ ಅಲ್ಲಿ ಅವ್ರು ನಮಗೆ 100 ಕ್ವಶನ್ ನ ಫ್ರೇಮ್ ಮಾಡಬೇಕಾಗುತ್ತೆ. ಹೇಗೆ ಮಾಡ್ತಾರೆ? ಮ್ಯಾಕ್ಸಿಮಮ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಹಾಗೂ ಇಂಡಿಯನ್ ಪೊಲಿಟಿ ಅಂಡ್ ಇಂಡಿಯನ್ ಜಿಯೋಗ್ರಫಿ ಹಿಸ್ಟ್ರಿನಲ್ಲಿ ಕವರ್ ಆಗುತ್ತೆ. ಅಂಡ್ ಸೋಷಿಯಲ್ ಸೈನ್ಸ್ ಆಸ್ ವೆಲ್ ಆಸ್ ಜನರಲ್ ಸೈನ್ಸ್. ಈ 5 ಸಬ್ಜೆಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ 65% ಸ್ಕೋರಿಂಗ್ ಇಲ್ಲೇ ಆಗೋಗುತ್ತೆ. ಇನ್ನು ಉಳಿದಿರೋ 35% ಅಲ್ಲಿ ಈ 2 ಭಾಗದಲ್ಲಿ ನಿಮಗೊಂದು 15 ಕ್ವಶನ್ಸ್ ಬರ್ತವೆ. 15 ಕ್ವಶನ್ಸ್ ನಿಯರ್ಲಿ. ಇಲ್ಲಿ ನೋಡಿ, ಮ್ಯಾಟರ್ಸ್ ಆಫ್ ಡೈಲಿ ಪರ್ಸೆಪ್ಷನ್ ಅಂಡ್ ಪ್ರಾಕ್ಟಿಕಲ್ ನಾಲೆಡ್ಜ್ ಎಕ್ಸ್ಪೆಕ್ಟೆಡ್ ಆಫ್ ಎ ಪರ್ಸನ್ ಹೂ ಹ್ಯಾಸ್ ಪಾಸ್ಡ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್. ಸೊ ಈ ಪರ್ಟಿಕ್ಯುಲರ್ ಕೇಸ್ ಅಂದ್ರೆ ನಿಮ್ಮ ಗ್ರೂಪ್ ಬಿ ಪೊಸಿಷನ್ಸ್ಗೆ ಬೇಕಾಗಿರೋಂತಹ ಪ್ರಾಕ್ಟಿಕಲ್ ನಾಲೆಡ್ಜ್, ಸೊ ಸಾಮಾಜಿಕ ಜ್ಞಾನದಲ್ಲಿ ಬೇಕಾಗಿರೋಂತಹ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಸ್ಡ್ ಮೇಲೆ, ಅದು ಡೈಲಿ ನೀವು ಮಾಡುವಂತಹ ಆಕ್ಟಿವಿಟೀಸ್ ಮೇಲೆ ಕೆಲವು ಕ್ವಶನ್ಸ್ ನ ಫ್ರೇಮ್ ಮಾಡಿರ್ತಾರೆ. ಇದು ವೆರಿ ಜನರಲ್ ಇರುತ್ತೆ, ಸ್ವಲ್ಪ ಸೈನ್ಸ್ ಹಾಗೂ ಬೇಸಿಕ್ ಸೆನ್ಸ್, ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡೋಂತಹ ಕ್ವಶನ್ಸ್ ಇರ್ತವೆ. ವೆರಿ ಕಾಮನ್ ಸೆನ್ಸ್ ಕ್ವಶನ್ಸ್ ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ಸ್ ಸಹ ನಾವು ಕೆಲವೊಂದು ಫ್ರೇಮ್ ಮಾಡಿದ್ವಿ. ಪ್ಲೀಸ್ ಡೂ ಅಟೆಂಡ್ ದ ಮಾಕ್ ಟೆಸ್ಟ್ ವಿತೌಟ್ ಮಿಸ್ಸಿಂಗ್. ಸೊ ಮಾಕ್ ಟೆಸ್ಟ್ ಅಲ್ಲಿ 15 ಕ್ವಶನ್ಸ್, ಸೊ ಇದರಿಂದನೂ ಬರುತ್ತೆ, ಪ್ಲಸ್ 10 ಕ್ವಶನ್ಸ್ ರೆಸ್ಟ್ ಆಫ್ ದಿ ಟಾಪಿಕ್ಸ್ ಇಂದ ಮತ್ತೆ ಕವರ್ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದಿ ಟಾಪಿಕ್ಸ್ ಈ 7 ಯೂನಿಟ್ ನಿಮಗೆ ಭಾಗ ಆಗುತ್ತೆ ಗೈಸ್. 7 ಯೂನಿಟ್ಸ್ ಆರ್ 7 ಟಾಪಿಕ್ಸ್ ಅಂತ ಇಟ್ಕೊಳ್ಳಿ. ಈ 7 ಟಾಪಿಕ್ಸ್ ಅಲ್ಲಿ ನಿಮಗೆ ಭಾಗ ಆಗುತ್ತೆ. ಈಗ ತುಂಬಾ ಜನ ಸ್ಟೂಡೆಂಟ್ಸ್, ಸರ್ ನಾವು ಇದು ಓದ್ಬೇಕಾ, ಪೊಲಿಟಿ ಓದ್ಬೇಕಾ, ಇಲ್ಲ ಪೊಲಿಟಿ ನೋಡದೆ ಕೊಟ್ಟೆ ಇಲ್ಲ, ಏನ್ ಮಾಡ್ಬೇಕು? ಪೊಲಿಟಿ ಡೋಂಟ್ಸ್ ಅಲ್ಲಿ ಯಾವುದು ಇಂಡಿಯನ್ ಪೊಲಿಟಿ ಓದೋದು ಬೇಕಾಗಿಲ್ಲ. ಬಟ್ ಕ್ವಶನ್ ಬರ್ಬೋದು, ಒಂದು 2 ಕ್ವಶನ್ಸ್ ಬರ್ಬೋದು, ಯಾಕಂದ್ರೆ ಇಲ್ಲಿ ಎಲ್ಲೂ ಕೊಟ್ಟಿಲ್ಲ. ಜನರಲ್ ಸೈನ್ಸ್ ಅಂತ ಬಂದಾಗ ಅಂಡ್ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಅವರಲ್ಲಿ ಆಡ್ ಮಾಡಿ ಕೊಡುವಂತಹ ಪಾಸಿಬಿಲಿಟಿ ಇದೆ. ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಸಹ ನಿಮಗೆ ಪೊಲಿಟಿನ ಆಡ್ ಮಾಡಿ ಕೆಲವು ಆರ್ಟಿಕಲ್ಸ್ ನ ಬಗ್ಗೆ ಕೇಳ್ಬೋದು, ರೀಸೆಂಟ್ ಆಗಿ ಮಾಡಿದಿರೋಂತಹ ಆರ್ಟಿಕಲ್ಸ್ ಬಗ್ಗೆ ಕೇಳ್ಬೋದು, ಅಮೆಂಡ್ಮೆಂಟ್ಸ್ ಬಗ್ಗೆ ಕೇಳ್ಬೋದು. ಅಂಡ್ ದೆನ್ ಎಕನಾಮಿಕ್ಸು ಇಲ್ಲ, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸು ಇಲ್ಲ, ನೆನ್ಪಿಟ್ಕೊಳ್ಳಿ. ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್ಸ್, ಪೊಲಿಟಿ ಹಾಗೂ ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಥ್ರೆಟ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ಬೋದು, ಇದ್ರ ಬಗ್ಗೆ ಯಾವುದೂ ಇಲ್ಲ. ಓಕೆ. ಈ ಕೊಟ್ಟಿರುವಂತಹ 7 ಯೂನಿಟ್ ಮಾತ್ರನೇ ನೀವು ಫೋಕಸ್ ಮಾಡಿ ಓದಬೇಕಾಗುತ್ತೆ. ಸೊ ಬೆಸ್ಟ್ ಬುಕ್ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಇವೆಲ್ಲ ಕವರ್ ಮಾಡೋ ಅಂಥದ್ದು ಗ್ರೂಪ್ ಬಿ ಲೆವೆಲ್ಗೆ ಲೂಸೆಂಟ್ ಬುಕ್ ಇದ್ರೆ ಸಾಕು. ನೀವು ಇನ್ನೂ ಜಾಸ್ತಿ ಓದ್ಬೇಕನ್ಸಿದ್ರೆ ಆನ್ಲೈನ್ ಯೂಟ್ಯೂಬ್ ಅಲ್ಲಿ ಹಲವಾರು ಚಾನಲ್ಸ್ ಇದಾವೆ. ಸೊ
ಕ್ಯಾನ್ ರೆಫರ್ ಇಟ್. ಆ್ಯಂಡ್ ನಾವು ಕಮಿಂಗ್ ಟುವರ್ಡ್ಸ್ ಫ್ರೀ ಮಾಕ್ ಟೆಸ್ಟ್. ನೋಡಿ, ಫ್ರೀ ಮಾಕ್ ಟೆಸ್ಟ್ ನಾನು ಹೇಳಿರೋ ಹಾಗೆ ನಮ್ಮ ಅಪ್ಲಿಕೇಶನಲ್ಲಿ 2 ಗಂಟೆ ನಾಳೆ ಮಧ್ಯಾಹ್ನ ಲಾಂಚ್ ಆಗುತ್ತೆ. ಸೊ ಎಲ್ಲರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅಟೆಂಡ್ ಮಾಡೋದಕ್ಕೆ ರೆಡಿ ಆಗಿರಿ ಗೈಸ್. ಓಕೆ, ಅದು ಒಂದು ಮಾಡೆಲ್ ಕ್ವಶನ್ ಪೇಪರ್ ತರ ಒಂದು ಮಾಕ್ ಟೆಸ್ಟ್ ಕೊಡ್ತಾ ಇದ್ವಿ. ಸೊ ಅದರಿಂದ 100 ಐ ಮೀನ್ 100 ಕ್ವಶನ್ಸ್ ಇರ್ತವೆ, ವಿಚ್ ವಿಲ್ ಬಿ ಆಫ್ 300 ಮಾರ್ಕ್ಸ್ ಇಕ್ವಾಲೆಂಟ್. ಅಂಡ್ ನೆಗೆಟಿವ್ ಸಹ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಸಹ ಇರುತ್ತೆ 0.75 ಮಾರ್ಕ್ಸ್. ಓಕೆ, ಫಾರ್ ಎವ್ರಿ ರಾಂಗ್ ಆನ್ಸರ್ 0.75 ಮಾರ್ಕ್ಸ್ ನ ಮೈನಸ್ ಮಾಡ್ತೀವಿ. ಅಂಡ್ ದೆನ್ ಫಾರ್ ಎವ್ರಿ ಈಚ್ ರೈಟ್ ಆನ್ಸರ್ಗೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಅಕ್ಯುರೇಸಿ ಇಂಪಾರ್ಟೆಂಟ್ ಗೈಸ್. ನಿಮ್ಗೆ ಗೊತ್ತಿರೋದು 40 ಗೊತ್ತಿದೆ ಅಂದ್ರೆ 40 ಹಾಕಿ. ದಟ್ ಇಟ್ ಸೆಲ್ಫ್ ಮೈಟ್ ಬಿ ದ ಹೈಯೆಸ್ಟ್ ಸ್ಕೋರ್. ಸೊ ಡು ನಾಟ್ ಬಿ ಓವರ್ ಕಾನ್ಫಿಡೆಂಟ್. ಈಗ ಕಮಿಂಗ್ ಟುವರ್ಡ್ಸ್ ಸ್ಪೆಸಿಫಿಕ್ ಪೇಪರ್, ದಟ್ ಈಸ್ KPSC ಕಂಡಕ್ಟ್ ಮಾಡುವಂತಹ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಇವತ್ತು ಮಾತಾಡುವ. ಸ್ಪೆಸಿಫಿಕ್ ಪೇಪರ್. ಸೊ ಸ್ಪೆಸಿಫಿಕ್ ಪೇಪರ್ಗೆ ಫಾರ್ KPSC ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ಗೆ ಡೀಟೇಲ್ಡ್ ನೋಟ್ಸ್ ರೆಡಿ ಮಾಡಿದ್ದಾರೆ. ಏನು ಡೀಟೇಲ್ಡ್ ನೋಟ್ಸ್ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಲ್ಲಿ ಇದೆ. ಡೀಟೇಲ್ಡ್ ನೋಟ್ಸ್ ಆನ್ ಈಚ್ ಟಾಪಿಕ್ಸ್ ಗೈಸ್. ನೆನ್ಪಿಟ್ಕೊಳ್ಳಿ, ಟೋಟಲ್ 9 ಯೂನಿಟ್ಸ್ ಏನಿದೆ ಸ್ಪೆಸಿಫಿಕ್ ಪೇಪರ್ಗೆ, ನಿಮಗೆ 9 ಯೂನಿಟ್ಸ್. ಓಕೆ, 5 ಮ್ಯಾನೇಜ್ಮೆಂಟ್ ಟಾಪಿಕ್ಸ್ ಇದಾವೆ, ಪ್ಲಸ್ 2 ನಾನ್ ಜನರಲ್ ಟಾಪಿಕ್ಸ್ ಇದಾವೆ ಲೈಕ್ ಆಕ್ಟ್ಸ್ ಅಂಡ್ ಪಾಲಿಸೀಸ್ ಅಂಡ್ MSME ನಾನ್ ಜನರಲ್ ಟಾಪಿಕ್ಸ್, ಪ್ಲಸ್ 1 ಪೊಲಿಟಿ. ಟೋಟಲ್ ನಿಮಗೆ ಈ ತರ 5, 7 ಪ್ಲಸ್ 8 ಇನ್ನೂ ಒಂದು ಟಾಪಿಕ್ ಇದೆ. 3 ನಾನ್ ಜನರಲ್ ಟಾಪಿಕ್ಸ್. ಒಂದು ಇದು ನ್ಯೂ ಏಜ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಅಂಡ್ IoT, MSME ಅಂಡ್ ಆಕ್ಟ್ಸ್ ಅಂಡ್ ಪಾಲಿಸೀಸ್. 5 ಮ್ಯಾನೇಜ್ಮೆಂಟ್ ಟಾಪಿಕ್ಸ್, 1 ಪೊಲಿಟಿ. ಸೊ ಈ ತರ ಒಟ್ಟಲ್ಲಿ ನಿಮಗೆ ಎಷ್ಟು ಯೂನಿಟ್ ಆಗುತ್ತೆ? 9 ಯೂನಿಟ್ ಆಗುತ್ತೆ. ಸೊ ಈ 9 ಯೂನಿಟ್ ಅಲ್ಲಿ ಡೀಟೇಲ್ಡ್ ನೋಟ್ಸ್ ಆನ್ ಈಚ್ ಟಾಪಿಕ್ ಮೇಲೆ 9 ಯೂನಿಟ್, ಒಂದೊಂದು ಯೂನಿಟ್ ಅಲ್ಲಿ ಬರೋಂತ ಏನೇನು ಟಾಪಿಕ್ಸ್ ಕೊಟ್ಟಿದ್ದಾರೆ ಆ ಟಾಪಿಕ್ಸ್ ಮೇಲೆ ನೋಟ್ಸ್ ಹಾಕಿದ್ದಾರೆ. ಪ್ಲಸ್ MCQs ಅಂತೂ ಬೇಜಾನ್ ಸಾಲ್ವ್ ಮಾಡಿದ್ದಾರೆ ಗೈಸ್. MCQs ನೋಡಿದೆ ಮಾತ್ರ ನಿಜವಾಗ್ಲೂ ಫಿದಾ ಆಗ್ತೀರಾ. ಐ ಮೀನ್ ಕ್ಲೋಸ್ ಟು ದ ವೆರಿ ಕ್ಲೋಸ್ ಟು ದ ಎಕ್ಸಾಮಿನೇಷನ್ ಪೇಪರ್ ತರಾನೇ ನಿಮಗೆ ಇರುತ್ತೆ. ಲೈಕ್ ಆ ಫೀಲ್ ಅಂಡ್ ಎಕ್ಸ್ಪೀರಿಯನ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಗೈಸ್. MCQs ಮಾತ್ರ ತಪ್ಪದೇ ಅಟೆಂಡ್ ಮಾಡಿ. ಇಟ್ ಈಸ್ ಮೈ ಪ್ರೈಮ್ ರಿಕ್ವೆಸ್ಟ್. MCQs ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಪೇಪರ್ಗೆ ಸ್ಪೆಸಿಫಿಕ್ ಆಗಿ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅದರ್ ದೆನ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಂಡ್ ಅದರ್ ಡಿಪಾರ್ಟ್ಮೆಂಟ್ ಪೇಪರ್ಸ್, ಇಂಡಸ್ಟ್ರಿ ಅಂಡ್ ಕಾಮರ್ಸ್, ಆಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಂಡ್ MBA ಬ್ಯಾಕ್ ಗ್ರೌಂಡ್ ದವರು ಎಲಿಜಿಬಲ್ ಇದ್ದೀರಾ. ಸೊ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದಾರ ಅಷ್ಟು ಜನ MCQs ಮಾತ್ರ ಬಿಡದೆ ಸಾಲ್ವ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ಅಪ್ಲಿಕೇಶನ್ ಆಪ್ ಅಲ್ಲಿ ಇರುತ್ತೆ. ಆಪ್ ಅಲ್ಲಿ ಎರಡಿದಾವೆ. ಸೊ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ ಅಥವಾ ಕಂಬೈನ್ಡ್ ಕೋರ್ಸ್ ಅಂತ ಕರಿಬಹುದು ನೀವು ಇದನ್ನ. ಈ ಪರ್ಟಿಕ್ಯುಲರ್ ಐಕಾನ್ ಇರೋದು ಇದು ಕಂಬೈನ್ಡ್ ಕೋರ್ಸ್ ಅಂತ ಕರಿತೀವಿ. ಇಟ್ಸ್ ಅ ಕಂಬೈನ್ಡ್ ಕೋರ್ಸ್. ಇದಕ್ಕೆ ಸ್ವಲ್ಪ ನಾಮಿನಲ್ ಚಾರ್ಜ್ ಇದೆ, ನೀವು ಅದು ಪೇ ಮಾಡಿ ತಗೋಬೇಕಾಗುತ್ತೆ. ಡೀಟೇಲ್ಡ್ ನೋಟ್ಸ್ ಪ್ಲಸ್ MCQs, ನಂತರ ಮಾಡೆಲ್ ಕ್ವಶನ್ ಪೇಪರ್ಸ್ ಹಾಕಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಸ್ಪೆಸಿಫಿಕ್ ಪೇಪರ್. 2 ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದಾರೆ, ಪ್ಲಸ್ ಪ್ರಾಕ್ಟೀಸ್ ಪೇಪರ್ಸ್ ಹಾಕ್ತಾ ಇದ್ದಾರೆ. ಪ್ರಾಕ್ಟೀಸ್ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಇದರಲ್ಲಿ ಕವರ್ ಆಗಿರುತ್ತೆ ಅಟ್ ವೆರಿ ಮಿನಿಮಲ್ ಪ್ರೈಸ್ ಹಾಕಿದ್ದಾರೆ ಗೈಸ್. ಮಿಸ್ ಮಾಡ್ಕೋಬೇಡಿ. ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಆಪರ್ಚುನಿಟಿ ಅಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ದವರು, ಡೈರೆಕ್ಟ್ ಆಗಿ ರಿಟೈರ್ಡ್ ಆಗಿದ್ದವರು ತುಂಬಾ ಜನ ಇದ್ದಾರೆ. ಸೊ ಡು ನಾಟ್ ಮಿಸ್ ದ ಗೋಲ್ಡನ್ ಆಪರ್ಚುನಿಟಿ. ಅಂಡ್ ಯಾರಿಗೆಲ್ಲ ಸರ್ ನನಗೆ ಇದು ಜಾಸ್ತಿ ಅನ್ಸುತ್ತೆ, ಕಂಬೈನ್ಡ್ ಕೋರ್ಸ್ ಈಗ ಓದಕ್ ಆಗಲ್ಲ, ನಾನು ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ, ನಾನು ಥಿರಿ ಓದಿದ್ದೀನಿ, ನನಗೇನು MCQs ಬೇಕಿದೆ ಅನ್ನೋರ್ಗೆ MCQ ಸೀರೀಸ್ ಸ್ಮಾರ್ಟ್ ಪ್ರಿಪರೇಷನ್ ಪ್ಲಾನ್ ಅಲ್ಲಿ MCQ ಸೀರೀಸ್ ಸಹ ಬಿಟ್ಟಿದೀವಿ. 9 ಯೂನಿಟ್ಸ್ ಏನಿದೆ, 9 ಯೂನಿಟ್ಸ್ ಅಲ್ಲಿ ಈಚ್ ಟಾಪಿಕ್ ಮೇಲೆ ಸಹ MCQs ಹಾಕಿದೆ, ಸೆಕ್ಷನ್ಸ್ ಮೇಲೆ ಸಹ MCQs ಹಾಕಿದೆ. ಆ MCQs ನ ಸಹ ಒಂದು ಕೋರ್ಸ್ ಇದೆ. ಇದು ಓನ್ಲಿ MCQ ಸೀರೀಸ್ ಅಂತ ನಾವು ಕರಿತೀವಿ. ಏನು ಓನ್ಲಿ MCQ ಸೀರೀಸ್ ಯಾರಿಗೆಲ್ಲ ಬೇಕು ಆ ಸ್ಮಾರ್ಟ್ ಪ್ರಿಪರೇಷನ್ ಆಲ್ರೆಡಿ ಹೂ ಪ್ರಿಪೇರ್ಡ್ ದ ಥಿರಿ ಯಾರೆಲ್ಲ ಪ್ರಿಪೇರ್ ಮಾಡಿದ್ದೀರಾ ಅವ್ರಿಗೆ ಈ MCQ ಸೀರೀಸ್ ತುಂಬಾನೇ ಬೆಸ್ಟ್ ಆಗಿ ಯೂಸ್ ಆಗುತ್ತೆ. ಇಮಿಡಿಯೇಟ್ ಆಗಿ ತಗೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಕಡಿಮೆ ಇದೆ, ಬಟ್ ಅದು ಕವರ್ ಮಾಡ್ಬೋದು. ಕಾಂಬೈನ್ಡ್ ಕೋರ್ಸ್ ತಗೊಂಡು ಸಹ ಈಗಿಂದ ಕುತ್ಕೊಂಡು ಸಹ ನೀವು ಗೈಸ್ ಕ್ಯಾನ್ ಕವರ್ ಇಟ್. ಅಂಡ್ ಈ
MCQ ಸೀರೀಸ್ ತಗೊಂಡ್ರು ಸಹ ಬೇಗನೆ ಮುಗಿಸ್ಬೋದು. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ಹಿಯರ್. ಆ್ಯಂಡ್ ಜನರಲ್ ಪೇಪರ್ಗೆ ಮಾತ್ರ ಮರಿಬೇಡಿ, ಫ್ರೀ ಮಾಕ್ ಟೆಸ್ಟ್ ಪೇಪರ್ ನಾಳೆ 2 ಗಂಟೆಗೆ ಲಾಂಚ್ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ watching my video and listening to my video very patiently. And thanks for subscribing to my channel. And ದಯಮಾಡಿ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಕಂಟೆಂಟ್ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ನಿಮಗೆ ಲೈಕ್ ಆದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಕ್ರ್ಯಾಕ್ ಅಟ್ ದ ಈಸಿ ಸ್ಟೆಪ್ಸ್. ಎಲ್ಲರೂ ಪ್ರಿಪೇರ್ ಮಾಡ್ತಾರೆ. ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಬೇಕಾಗುತ್ತೆ. ಆ ಸ್ಮಾರ್ಟ್ ವರ್ಕ್ನ ನಾವು ಈಸಿಯಾಗಿ ಮಾಡಿದ್ದೀವಿ. ಪ್ಲೀಸ್ ಗೋ ಥ್ರೂ ದ ಟಾಪಿಕ್ಸ್ ಆ್ಯಂಡ್ ಸಬ್ಜೆಕ್ಟ್ ವಿಚ್ ಇಸ್ ಪೋಸ್ಟೆಡ್. ಡೆಫಿನೆಟ್ ಆಗಿ ನಿಮಗೆ ಬೆನಿಫಿಟ್ ಆಗೇ ಆಗುತ್ತೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.